ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ನಾವು ಬ್ಯಾಂಕ್ ಅಥವಾ ಯಾವುದೇ ಒಂದು ಫೈನಾನ್ಸ್ ಕಂಪನಿಯಿಂದ ತಗೊಂಡಿರುವಂತಹ ಲೋನ್ಗೆ ನಾವು ಇಲ್ಲಿ ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಕರಿತೀವಿ. ಆ ಲೆಡ್ಜರ್ ನ ಕ್ರಿಯೇಟ್ ಮಾಡೋದಕ್ಕೆ ಗೇಟ್ವೇ ಆಫ್ಟರ್ ಅಲ್ಲಿ ಕ್ರಿಯೇಟ್ ಆಪ್ಷನ್, ಲೆಡ್ಜರ್, ಎಂಟರ್, ಕ್ರಿಯೇಟ್. ಎಕ್ಸಾಂಪಲ್, ಒಂದು ಬ್ಯಾಂಕ್ ಇಂದ ನಾವು ಲೋನ್ ತಗೊಂಡಿದೀವಿ ಅಂದ್ರೆ ಆ ಲೆಡ್ಜರ್ ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕಾರ್ಪ್ ಬ್ಯಾಂಕ್, ಎಂಟರ್, ಎಂಟರ್. ಅಂಡರ್ ಅಲ್ಲಿ ನಾವು ಸೆಕ್ಯೂರ್ಡ್ ಲೋನ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. Activate interest calculation no. Include in assessable value calculation for not applicable. ಇಲ್ಲಿ ನಮ್ಮ ಬ್ಯಾಂಕ್ ನ ಅಡ್ರೆಸ್ ಅನ್ನ ನಾವು ಹಾಕಬೇಕಾಗುತ್ತೆ. ಸ್ಟೇಟ್, ಕಂಟ್ರಿ, ನೆಕ್ಸ್ಟ್ ಪಿನ್ ಕೋಡ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ಎಸ್, ಎಂಟರ್. ಇಲ್ಲಿ ಶೋ ಮೋರ್. ನೀವು ಪ್ರತಿ ತಿಂಗಳು ಲೋನ್ ಕಟ್ಟಬೇಕಾದ್ರೆ ಯಾವ್ದ್ರಿಂದ, ನಿಮ್ಮ ಕಾರ್ಡ್ ಇಂದ, ಚೆಕ್ ಇಂದ ಅಥವಾ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಯಾವ್ದ್ರಿಂದ ನೀವು ಮಾಡ್ತೀರಾ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ನೇಮ್ ಅನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾನ್ IT ನಂಬರ್, ರಿಜಿಸ್ಟ್ರೇಷನ್ ಟೈಪ್, ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ಇಲ್ಲಿ ಯಾವ್ದು ಫೈನಾನ್ಸ್ ಕಂಪನಿಯಿಂದ ಲೋನ್ ತಗೊಂಡಿದ್ರೆ ಲೋನ್ ಫ್ರಮ್ ಗಣೇಶ್ ಫೈನಾನ್ಸ್, ಲೋನ್ ಫ್ರಮ್ ಗಣೇಶ್ ಫೈನಾನ್ಸ್. ಎಂಟರ್, ಎಂಟರ್. ಅಂಡರ್ ಅಲ್ಲಿ ನಾವು ಸೆಕ್ಯೂರ್ಡ್ ಲೋನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ನಾಟ್ ಅಪ್ಲಿಕೇಬಲ್. ಇಲ್ಲಿ ಕಂಪನಿಯ ಅಡ್ರೆಸ್ ಅನ್ನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ಅನ್ಸೆಕ್ಯೂರ್ಡ್ ಲೋನ್ಸ್. ಯಾವುದೇ ಫೈನಾನ್ಸ್ ಕಂಪನಿಯಿಂದ ಅಥವಾ ಬ್ಯಾಂಕ್ ಇಂದ ನಾವು ತಗೊಂಡಿರುವಂತಹ ಲೋನ್ಗೆ ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಕರಿತೀವಿ. ಯಾವುದು ಥರ್ಡ್ ಪಾರ್ಟಿ ಅಥವಾ ಫ್ರೆಂಡ್ಸ್ ಇಂದ ತಗೊಂಡಿರುವಂತಹ ಲೋನ್ಗೆ ನಾವಿಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಅಂತೇಳಿ ಕರಿತೀವಿ. ರಾಜು ಅನ್ನೋರಿಂದ ನಾವಿಲ್ಲಿ ಲೋನ್ ತಗೊಂಡಿದ್ರೆ ಫ್ರೆಂಡ್ಸ್ ಇಂದ. ಎಂಟರ್, ಎಂಟರ್. ಇದನ್ನ ನಾವಿಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಅಂತೇಳಿ ಕರಿತೀವಿ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ನಾಟ್ ಅಪ್ಲಿಕೇಬಲ್. ಅವರ ಅಡ್ರೆಸ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಸ್ಟೇಟ್, ಕಂಟ್ರಿ, ಪಿನ್ ಕೋಡ್, ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ಸ್ಟಾಕ್ ಇನ್ ಹ್ಯಾಂಡ್. ಸ್ಟಾಕ್ ಇನ್ ಹ್ಯಾಂಡ್ ಲೆಡ್ಜರ್ ನ ನಮ್ಮ ಕಂಪನಿಯಲ್ಲಿ ಯಾವ್ದಾದ್ರು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನಾವು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಸ್ಟಾಕ್, ಇದನ್ನೆಲ್ಲ ನಾವು ನಮ್ಮ ಕಂಪನಿಯಲ್ಲಿ ಎಷ್ಟು ಸ್ಟಾಕ್ ಇರುತ್ತೆ ಅದನ್ನ ನೋಡಿ ನಾವು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್ ಲೆಡ್ಜರ್. ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಮಾಡಬೇಕಾದ್ರೆ ಅಮೌಂಟ್ ಮಿಸ್ ಮ್ಯಾಚ್ ಆದಾಗ ಅಲ್ಲಿ ನಾವು ಸಸ್ಪೆನ್ಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಅದನ್ನ ನಾನು ನಿಮ್ಗೆ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಬೇಕಾದ್ರೆ ನಾ ಹೇಳ್ತೀನಿ. ನೆಕ್ಸ್ಟ್ ಲೆಡ್ಜರ್ ಸಂಡ್ರಿ ಕ್ರೆಡಿಟರ್ಸ್. ಸಂಡ್ರಿ ಕ್ರೆಡಿಟರ್ಸ್ ಅಂದ್ರೆ ನಾವು ಯಾರಿಂದ ಪರ್ಚೇಸ್ ಮಾಡ್ತೀವಿ ಗೂಡ್ಸ್ ನ ಅವ್ರಿಗೆ ನಾವು ಕ್ರೆಡಿಟರ್ಸ್ ಅಂತ ಹೇಳಿ ಕರಿತೀವಿ. ಸಂಡ್ರಿ ಡೆಬಿಟರ್ಸ್ ಅಂದ್ರೆ ನಾವು ಯಾರಿಗೆ ಸೇಲ್ ಮಾಡ್ತೀವಿ ನಮ್ಮ ಗೂಡ್ಸ್ ಅನ್ನ ಅವ್ರಿಗೆ ನಾವು ಡೆಬಿಟರ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ ಕಂಪನಿಗಳು, ನಮ್ಮ ಪರ್ಚೇಸ್ ಕಂಪನಿಗಳು ಕ್ರೆಡಿಟರ್ಸ್, ಸೇಲ್ಸ್ ಕಂಪನಿಗಳು ಡೆಬಿಟರ್ಸ್ ಅಂತೇಳಿ ಇಲ್ಲಿ ಕರಿತೀವಿ. ಎಕ್ಸಾಂಪಲ್ ಕಂಪ್ಯೂಟರ್ ವರ್ಡ್. ಎಂಟರ್, ಎಂಟರ್. ಇಲ್ಲಿ ನಾವು ಸನ್ರಿ ಕ್ರೆಡಿಟರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಪರ್ಚೇಸ್ ಕಸ್ಟಮರ್, ನಾವು ಇವರಿಂದ ಪರ್ಚೇಸ್ ಮಾಡ್ತೀವಿ. ಎಂಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್, ಎಸ್. ಪ್ರತಿ ಕಂಪನಿಯಲ್ಲಿ ನಾವು ಏನು ಪರ್ಚೇಸ್ ಮಾಡ್ಲಿ ಅಥವಾ ಸೇಲ್ ಮಾಡ್ಲಿ ಬಿಲ್ ಬೈ ಬಿಲ್ ನಾವು ಅದನ್ನ ಫೈಲ್ ಮಾಡ್ತಾ ಹೋಗ್ತೀವಿ. ಅದು ಸೀರಿಯಲ್ ವೈಸ್ ಇರ್ಬೋದು. ನಮ್ಮ ಸೇಲ್ಸ್ ಇನ್ವಾಯ್ಸ್ ಇದ್ರೆ ಅದನ್ನ ನಾವು ಸೀರಿಯಲ್ ನಂಬರ್ ವೈಸ್ ಫೈಲ್ ಮಾಡ್ತಾ ಹೋಗ್ತೀವಿ. 1 2 3 4 5 ಈ ರೀತಿ. ನಾವು ಪರ್ಚೇಸ್ ಮಾಡೋ ಇನ್ವಾಯ್ಸ್ ಇದ್ರೆ, ನಮ್ಮ ಪರ್ಚೇಸ್ ಇನ್ವಾಯ್ಸ್ ಇದ್ರೆ ನಾವು ಒಂದೇ ಕಂಪನಿಯಿಂದ ಪರ್ಚೇಸ್ ಮಾಡೋದಿಲ್ಲ, ನಾವು ಹಲವಾರು ಕಂಪನಿಗಳಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಆಗ ನಾವು ಡೇಟ್ ವೈಸ್ ಫೈಲ್ ಮಾಡ್ತಾ ಹೋಗ್ತೀವಿ. ಹೀಗೆ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಕೊಡಬೇಕಾಗುತ್ತೆ. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ಅಂದ್ರೆ ಒಂದು ಇನ್ವಾಯ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಲಿ ಅಥವಾ ಸೇಲ್ಸ್ ಮಾಡ್ಲಿ ಇಷ್ಟು ದಿನದಲ್ಲಿ ಅಮೌಂಟ್ ಅನ್ನ ನಮಗೆ ಪೇ ಮಾಡ್ಬೇಕಂತ ಇನ್ವಾಯ್ಸ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಕೆಲವು ಕಂಪ್ನಿಯಲ್ಲಿ 60 ಡೇಸ್, 30 ಡೇಸ್, 90 ಡೇಸ್ ವರೆಗೂ ಟೈಮ್ ಇರುತ್ತೆ. ಅಷ್ಟರಲ್ಲಿ ಆ ಅಮೌಂಟ್ ಅನ್ನ ಪೇ ಮಾಡ್ಬೇಕಂತ. ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡೋ ಹೋಗಿದ್ರೆ ಮಾಡ್ಬೋದು, ಮಾಡಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಎಂಟರ್. ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ಓಚರ್ ಎಂಟ್ರಿ, ಇದನ್ನ ನೋ ಕೊಡಿ. ನೋ. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇಲ್ಲಿ ಕಂಪ್ಯೂಟರ್ ವರ್ಡ್ ಕಂಪನಿ ನಾವೇನು ಪರ್ಚೇಸ್ ಮಾಡ್ತೀವಿ ಆ ಕಂಪನಿಯ ಅಡ್ರೆಸ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ಸ್ಟೇಟ್, ಸೇಮ್ ಸ್ಟೇಟ್ ಅಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ರೆ ಕರ್ನಾಟಕ. ಬೇರೆ ಸ್ಟೇಟ್ ಇಂದ ನೀವು ಪರ್ಚೇಸ್ ಮಾಡ್ತಾ ಇದ್ರೆ ಇಂಟರ್ ಸ್ಟೇಟ್ ಸೇಲ್ ಅಥವಾ ಪರ್ಚೇಸ್ ಇದ್ರೆ ಅಲ್ಲಿ ಯಾವ ಸ್ಟೇಟ್ ಗೆ ನಾವು ಸೇಲ್ಸ್ ಮಾಡ್ತಾ ಇದೀವಿ ಅಥವಾ ಯಾವ ಸ್ಟೇಟ್ ಇಂದ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಂಟ್ರಿ ಇಂಡಿಯಾ. ಪಿನ್ ಕೋಡ್, ಕಂಪನಿ ಪಿನ್ ಕೋಡ್ ಅನ್ನು ಹಾಕಬೇಕಾಗುತ್ತೆ. ಸೆಟ್ ಆಲ್ಟರ್ ಮಲ್ಟಿಪಲ್ ಡೀಟೇಲ್ಸ್ ನೋ.
ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಪ್ರತಿ ಕಂಪನಿಯ ಇನ್ವಾಯ್ಸ್ ಮೇಲೆ ಅವರ GST ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ನಾವು ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ತೋರಿಸೋದಿಲ್ಲ, ಯಾಕಂದ್ರೆ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಅದರ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ. ಎಂಟರ್ ಎಕ್ಸೆಪ್ಟ್. ಕಂಪ್ಯೂಟರ್ ಬ್ರಾಂಡ್ಸ್ ಎಂಟರ್. ಇವರಿಗೆ ನಾವು ಸೇಲ್ ಮಾಡ್ತೀವಿ, ಇವರು ನಮ್ಮ ಸನ್ಡ್ರಿ ಡೆಬಿಟರ್ಸ್. ಸೇಲ್ಸ್ ಕಸ್ಟಮರ್ ಎಂಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ನೀವಿಲ್ಲಿ ಎಂಟ್ರಿ ಮಾಡಬಹುದು, ಮಾಡಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ವೋಚರ್ ಎಂಟ್ರಿ ನೋ. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ನಾವು ಯಾರಿಗೆ ಸೇಲ್ ಮಾಡ್ತೀವಿ, ಕಂಪ್ಯೂಟರ್ ಬ್ರಾಂಡ್ಸ್, ನಮ್ಮ ಡೆಬಿಟರ್ಸ್ ಕಂಪನಿ ಏನಿದೆ ಅವರ ಅಡ್ರೆಸ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಸ್ಟೇಟ್ ಇಂಟರ್ ಸ್ಟೇಟ್ ಸೇಲ್ ಇದ್ರೆ ನೀವು ಯಾವ ಸ್ಟೇಟ್ಗೆ ಸೇಲ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಹಾಕಬೇಕು. ನೆಕ್ಸ್ಟ್ ಸೆಟ್ ಆಲ್ಟರ್ ಮಲ್ಟಿಪಲ್ ಮೇಲಿಂಗ್ ಡೀಟೇಲ್ಸ್ ನೋ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಟ್ಯಾಕ್ಸ್ ರಿಜಿಸ್ಟ್ರೇಷನ್ ನಂಬರ್, ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್, ನಾವು ಯಾವ ಕಂಪನಿಗೆ ಸೇಲ್ ಮಾಡ್ತಾ ಇದ್ದೀವಿ ಅವರ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ, ಅದನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಎಂಟರ್. ಇಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತೋರಿಸ್ತಾ ಇಲ್ಲ, ನಾವು ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ. ಎಂಟರ್ ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಲ್ಲಿ ಯಾವುದೆಲ್ಲ ಲೆಡ್ಜರ್ಸ್ ಬರುತ್ತೆ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.